ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ವಿಶೇಷತೆ ಹಾಗೂ ಅದರ ಮಹತ್ವವನ್ನ ತಿಳಿಸ್ಕೊಡ್ತೀನಿ. ಹಾಗೆ ಈ ನವರಾತ್ರಿಯಲ್ಲಿ 9 ದೇವಿಯನ್ನ ಪೂಜೆ ಮಾಡಲಾಗುತ್ತದೆ. ಯಾವ ದೇವಿಯನ್ನ ಯಾವ ದಿನ ಪೂಜೆ ಮಾಡಬೇಕು ಮತ್ತೆ ಆ ದೇವಿಯ ವಿಶೇಷತೆಗಳೇನು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಹಂಚ್ಕೊಂತೀನಿ. ಎಲ್ಲ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ಬನ್ನಿ ನೋಡೋಣ. ನವರಾತ್ರಿ 2024 ಅಕ್ಟೋಬರ್ 3 ಗುರುವಾರ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 12 ಶನಿವಾರದಂದು ವಿಜಯದಶಮಿ ಆಚರಣೆಯೊಂದಿಗೆ ಕೊನೆಗೊಳ್ಳುತ್ತದೆ. ಅಕ್ಟೋಬರ್ 3 ಗುರುವಾರದಂದು ಘಟಸ್ಥಾಪನೆ, ಅಕ್ಟೋಬರ್ 11 ಶುಕ್ರವಾರದಂದು ದುರ್ಗಾಷ್ಟಮಿ ಮತ್ತು ಅಕ್ಟೋಬರ್ 11 ಶುಕ್ರವಾರದಂದು ಮಹಾನವಮಿಯನ್ನು ಆಚರಿಸಲಾಗುತ್ತದೆ. ಘಟಸ್ಥಾಪನಾ ಮುಹೂರ್ತ ಸಮಯ ಅಕ್ಟೋಬರ್ 3 ಬೆಳಿಗ್ಗೆ 6:23 10:18 ನವರಾತ್ರಿ 2024 ಸಮಯಗಳು, ದಿನಾಂಕಗಳು, ಮಹತ್ವ, ಆಚರಣೆಗಳು ಮತ್ತು ಬಣ್ಣಗಳು. ನವರಾತ್ರಿ ಅಥವಾ ಶಾರದೀಯ ನವರಾತ್ರಿಯನ್ನು ಉತ್ತರ ಮತ್ತು ಪೂರ್ವ ಭಾರತದಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ನವರಾತ್ರಿಯು 10ನೇ ದಿನದಂದು ಒಳ್ಳೆಯವರ ವಿಜಯದ ಫಲಿತಾಂಶದೊಂದಿಗೆ ಕೆಟ್ಟದ್ದರ ವಿರುದ್ಧ ಒಳ್ಳೆಯವರ ಯುದ್ಧದ 9 ರಾತ್ರಿಗಳ ಸಾಂಕೇತಿಕ ಆಚರಣೆಯಾಗಿದೆ. ಈ ಅವಧಿಯಲ್ಲಿ ತಾಯಿ ದುರ್ಗೆಯನ್ನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವತೆಯಾಗಿ ಪೂಜಿಸಲಾಗುತ್ತದೆ. ನವರಾತ್ರಿ ದುರ್ಗಾದೇವಿಯ 9 ಅವತಾರಗಳು. 9 ರಾತ್ರಿಗಳು ಜನರು ಅತ್ಯಂತ ಭಕ್ತಿ ಮತ್ತು ಪ್ರಾರ್ಥನೆಯಿಂದ ಹಬ್ಬವನ್ನು ಆಚರಿಸುತ್ತಾರೆ. ಪ್ರತಿದಿನವೂ ದುರ್ಗಾಮಾತೆಯ ಒಂದೊಂದು ಅವತಾರಕ್ಕೆ ಮೀಸಲಾಗಿದೆ. ಇದರ ಆಧಾರದ ಮೇಲೆ ಭಕ್ತರು ಪ್ರತಿದಿನ ಸರಿಯಾದ ಬಣ್ಣಗಳನ್ನು ಧರಿಸಬೇಕು. ನವರಾತ್ರಿಯ ಆಧ್ಯಾತ್ಮಿಕ ಮಹತ್ವ. ಪುರಾಣಗಳ ಪ್ರಕಾರ ನವರಾತ್ರಿಯ ಆರಂಭದ ಹಿಂದೆ ಬೇರೆ ಬೇರೆ ಕಥೆಗಳಿವೆ. ರಾಕ್ಷಸರ ರಾಜ ಮಹಿಷಾಸುರನು ಸ್ವರ್ಗದಲ್ಲಿ ದೇವತೆಗಳ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸಿದನು. ಅವನ ವಿರುದ್ಧ ಹೋರಾಡಲು ಶಿವ, ಬ್ರಹ್ಮ ಮತ್ತು ವಿಷ್ಣುವಿನ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲಾ ದೇವರುಗಳು ಶಕ್ತಿ ಮತ್ತು ತಾಯಿಗೆ ಜನ್ಮ ನೀಡಲು ತಮ್ಮ ದೈನಿಕ ಶಕ್ತಿಯನ್ನು ಒಟ್ಟುಗೂಡಿಸಿದರು. ಹೀಗೆ ದುರ್ಗಾದೇವಿಯು ಸೃಷ್ಟಿಯಾದಳು ಮತ್ತು ಅವಳು ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಮಹಿಷಾಸುರನ ವಿರುದ್ಧ 9 ರಾತ್ರಿಗಳ ಉಗ್ರ ಯುದ್ಧದ ನಂತರ ಅವನನ್ನು ಕೊಂದಳು. ವಿಜಯದ 10ನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ದುಷ್ಟರ ಮೇಲೆ ಒಳ್ಳೆಯದನ್ನು ಗೆದ್ದ ದಿನ. ಈ ಅವಧಿಯಲ್ಲಿ ಭಕ್ತರು ಉಪವಾಸವನ್ನು ಮಾಡುತ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಊಟದಲ್ಲಿ ಧಾನ್ಯಗಳು, ಈರುಳ್ಳಿ, ಮಾಂಸ ಮತ್ತು ಮದ್ಯವನ್ನು ತಪ್ಪಿಸುತ್ತಾರೆ. ಉಪವಾಸವನ್ನು ಆಚರಿಸುವ ಅಂತ ಭಕ್ತರಿಗಾಗಿ ಉತ್ತರ ಭಾರತದಲ್ಲಿ ವಿಶೇಷ ನವರಾತ್ರಿ ಆಹಾರವನ್ನು ತಯಾರಿಸಲಾಗುತ್ತದೆ. ಪೂರ್ವ ಭಾರತದಲ್ಲಿ ನವರಾತ್ರಿಯನ್ನು ದುರ್ಗಾ ಪೂಜೆ ಎಂದು ಆಚರಿಸಲಾಗುತ್ತದೆ ಮತ್ತು ವರ್ಷವಿಡೀ ದೊಡ್ಡ ಹಬ್ಬವಾಗಿದೆ. ಈ ಸಮಯದಲ್ಲಿ ದೊಡ್ಡ ಪಂಗಡಗಳನ್ನು ಸ್ಥಾಪಿಸಲಾಗಿದೆ, ಬೆಳಕಿನಿಂದ ಪ್ರಕಾಶಿಸಲಾಗಿದೆ ಮತ್ತು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ನವರಾತ್ರಿ ನೃತ್ಯವನ್ನು ಗರ್ಬಾ ಮತ್ತು ದಾಂಡಿಯಾ ಎಂದು ಕರೆಯಲಾಗುತ್ತದೆ. ಅಲ್ಲಿ ಸ್ಥಳೀಯ ಜನರು ಸಾಂಪ್ರದಾಯಿಕ ಬಟ್ಟೆಗಳನ್ನು ಮತ್ತು ಕೈಯಲ್ಲಿ ದಾಂಡಿಯಾ ಕೋಲುಗಳನ್ನು ಧರಿಸಿ ನೃತ್ಯ ಮಾಡುತ್ತಾರೆ. ಗೋವಾದಲ್ಲಿ ನವರಾತ್ರಿಯ ಸಮಯದಲ್ಲಿ ವಿಶೇಷ ಜಾತ್ರೆಗಳು ಪ್ರಾರಂಭವಾಗುತ್ತವೆ ಹಾಗೂ ಸಾರಸ್ವತ ಬ್ರಾಹ್ಮಣ ದೇವಾಲಯಗಳನ್ನು ಉತ್ಸವಕ್ಕಾಗಿ ಅಲಂಕರಿಸಲಾಗುತ್ತದೆ. ಭಕ್ತರು ಶ್ರೀಗಂಧದ ಪೇಸ್ಟ್, ಕುಂಕುಮ ಮತ್ತು ಹೊಸ ಬಟ್ಟೆ ಹಾಗೂ ಆಭರಣಗಳೊಂದಿಗೆ ದಶಮೈತ್ರಿಕರನ್ನು ಪೂಜಿಸುತ್ತಾರೆ. ಕೇರಳದಲ್ಲಿ 9ನೆಯ ದಿನದಂದು ಆಯುಧ ಪೂಜೆಯನ್ನು ಮನೆಯಲ್ಲಿರುವ ಎಲ್ಲಾ ಉಪಕರಣಗಳನ್ನು ಆಶೀರ್ವದಿಸಲು ಮಾಡಲಾಗುತ್ತದೆ. ಈಗ ನವದುರ್ಗೆಯರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಶೈಲಪುತ್ರಿ ದೇವಿ. ಅಕ್ಟೋಬರ್ 3ರಂದು ಪ್ರತಿಪದದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು. ಪಾರ್ವತಿ ದೇವಿಯು ಮಲೆನಾಡಿನ ದೇವರ ಮಗಳಾಗಿರುವುದರಿಂದ ಈ ದಿನದಂದು ಆಕೆಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. 2ನೆಯ ದಿನ ಬ್ರಹ್ಮಚಾರಿಣಿ ದೇವಿ. ಅಕ್ಟೋಬರ್ 4ರಂದು ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ ರೂಪವಾಗಿದೆ ಮತ್ತು ಅವಳು ಕೋಪವನ್ನು ಕಡಿಮೆ ಮಾಡುವವಳು. ಆದ್ದರಿಂದ 2ನೇ ದಿನವನ್ನು ಈ ದೇವಿಗೆ ಮೀಸಲಿಡಲಾಗಿದೆ. 3ನೆಯ ದಿನ ಚಂದ್ರಘಂಟಾ ದೇವಿ. ಅಕ್ಟೋಬರ್ 5ರಂದು ಭಕ್ತರು ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತಾರೆ. ಅವಳು 3ನೇ ಕಣ್ಣನ್ನು ಹೊಂದಿದ್ದಾಳೆ.
ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಮಲ್ಲಿಗೆ ಹೂಗಳನ್ನು ಅವಳನ್ನು ಸಂತೋಷಪಡಿಸಲು ಅರ್ಪಿಸಲಾಗುತ್ತದೆ. 4ನೇ ದಿನ ಕೂಷ್ಮಾಂಡಾ ದೇವಿ. ಅಕ್ಟೋಬರ್ 6 ದಿನವನ್ನು ಕೂಷ್ಮಾಂಡಾ ದೇವಿಗೆ ಸಮರ್ಪಿಸಲಾಗುತ್ತದೆ. ಅವಳ ಹೆಸರು ಕಾಸ್ಮಿಕ್ ಎಗ್ ಎಂದರ್ಥ ಮತ್ತು ಅವಳು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನು ಹರಡುತ್ತಾಳೆ. 5ನೇ ದಿನದ ದೇವಿ ಸ್ಕಂದಮಾತಾ. ಅಕ್ಟೋಬರ್ 7ರಂದು ದೇವಿ ಸ್ಕಂದಮಾತಾ ಬುಧ ಮೇಲೆ ಆಳುವವಳು. ಅವಳು ಉಗ್ರ ಮತ್ತು ಪ್ರೀತಿ ಎಂದು ನಂಬಿರುವುದರಿಂದ ಅವಳು ಪೂಜ್ಯಳಾಗಿದ್ದಾಳೆ. 6ನೇ ದಿನದ ದೇವಿ ಕಾತ್ಯಾಯಿನಿ ಮಾತಾ. 6ನೇ ದಿನವಾದ ಷಷ್ಠಿಯಂದು ಅಕ್ಟೋಬರ್ 8ರಂದು ದುರ್ಗಾ ರಾಕ್ಷಸರ ರಾಜನನ್ನು ಕೊಲ್ಲಲು ದೇವಿ ಕಾತ್ಯಾಯಿನಿ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗುತ್ತದೆ. ಶಾಂತಿಯುತ ವಿವಾಹ ಮತ್ತು ಕೌಟುಂಬಿಕ ಜೀವನವನ್ನು ಪಡೆಯಲು ಮಹಿಳೆಯರು ಪ್ರಾರ್ಥನೆ ಸಲ್ಲಿಸುತ್ತಾರೆ. 7ನೇ ದಿನದ ದೇವಿ ಕಾಳರಾತ್ರಿ ದೇವಿ. ಸಪ್ತಮಿಯಂದು ಅಕ್ಟೋಬರ್ 9 ಈ ದಿನವನ್ನು ವಿಶೇಷವಾಗಿ ಕಾಳರಾತ್ರಿ ದೇವಿಗೆ ಸಮರ್ಪಿಸಲಾಗುತ್ತದೆ. ಅವಳು ಉಗ್ರ ಎಂದು ಹೇಳಲಾಗುತ್ತದೆ ಮತ್ತು ಪ್ರಪಂಚದಾದ್ಯಂತ ಇರುವ ದುಶ್ಶಕ್ತಿಗಳನ್ನು ಸಹ ಎದುರಿಸಿದ್ದಾಳೆ. ಅವಳು ಕಾಳಿ ದೇವಿಯ ಅತ್ಯಂತ ವಿನಾಶಕಾರಿ ಅವತಾರ ಮತ್ತು ಶನಿ ಮೇಲೆ ಆಳ್ವಿಕೆ ನಡೆಸುತ್ತಾಳೆ. 8ನೇ ದಿನದ ದೇವಿ ಮಾತಾ ಗೌರಿ. 8ನೇ ದಿನವಾದ ಅಕ್ಟೋಬರ್ 10ರಂದು ಜನರು ಮಹಾಗೌರಿಯನ್ನು ಪೂಜಿಸುತ್ತಾರೆ. ಈ ವಿಶೇಷ ದಿನದಂದು ಅವಳು ಬಿಳಿ ಬಟ್ಟೆಯನ್ನು ಮಾತ್ರ ಧರಿಸುತ್ತಾಳೆ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಈ ದಿನ ಕನ್ಯಾ ಪೂಜೆ ನಡೆಯುತ್ತದೆ. ಯುವ ಕನ್ಯೆಯ ಹುಡುಗಿಯರಿಗಾಗಿ ಮೀಸಲಾದ ವಿಶೇಷ ಕಾರ್ಯಕ್ರಮ. ಈ ದಿನವನ್ನು ಮಹಾಷ್ಟಮಿ ಅಥವಾ ದುರ್ಗಾ ಮಹಾಷ್ಟಮಿ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ನೃತ್ಯ, ವಿನೋದ ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸಲಾಗುತ್ತದೆ. 9ನೇ ದಿನದ ದೇವಿ ಸಿದ್ಧಿದಾತ್ರಿ ದೇವಿ. ನವಮಿ ಅಕ್ಟೋಬರ್ 11ರಂದು ದೇವಿ ಸಿದ್ಧಿದಾತ್ರಿಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸಲು ಅವಳು ಶಕ್ತಿಶಾಲಿಯಾಗಿದ್ದಾಳೆ ಮತ್ತು ಆದ್ದರಿಂದ 9ನೇ ದಿನವನ್ನು ಅವಳಿಗೆ ಮೀಸಲಿಡಲಾಗಿದೆ. 10ನೆಯ ದಿನ ವಿಜಯದಶಮಿ. ವಿಜಯದಶಮಿ ದಸರಾ. 9 ದಿನಗಳ ಪ್ರಾರ್ಥನೆಯ ನಂತರ 10ನೇ ದಿನವಾದ ಅಕ್ಟೋಬರ್ 12ರಂದು ವಿಜಯದಶಮಿಗಾಗಿ ಮೀಸಲಿಡಲಾಗುತ್ತದೆ. ಜೀವನದಲ್ಲಿ ಹೊಸ ವಿಷಯಗಳು ಪ್ರಾರಂಭವಾಗುವ ದಿನ. ಇದನ್ನು ವಿದ್ಯಾರಂಭಂ ಎಂದು ಕರೆಯುತ್ತಾರೆ. ಮಕ್ಕಳನ್ನು ಶಿಕ್ಷಣದ ಜಗತ್ತಿನಲ್ಲಿ ಪರೀಕ್ಷಿಸುವ ಕಾರ್ಯಕ್ರಮ. ಸಿಂಧೂರ್ ಕೇಲ ವಿಜಯದಶಮಿಯ ಆಚರಣೆಗಳಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.